ಜೀವನ ಎಂದರೆ ನಮ್ಮ ಪ್ಲ್ಯಾನ್ ಬಳಸುವ ಹಾಗಿಲ್ಲ. ನಾವು ಬದುಕು ಎಲ್ಲ ಪೂರ್ತಿ ನಮ್ಮದೇ ಪ್ಲ್ಯಾನು. ಹೌದು ಗುರುಗಳೇ. ಮಗು ಬೆಳೆಸೋದು, ಮದುವೆ ಮಾಡ್ಕೊಳ್ಳೋದು, ಮನೆ ಕಟ್ಟೋದು, ನಮ್ಮ ಬದುಕು ಪ್ರತಿಯೊಂದು ನಮ್ಮ ಪ್ಲ್ಯಾನೇ. ಇಲ್ಲಿ ಪ್ಲ್ಯಾನ್ ಹಾಕಿದಾಗಲೇ ಮನಸ್ಸಿಗೆ ಒತ್ತಡ ಜಾಸ್ತಿಯಾಗಿ ತಲೆ ಬಿಸಿಯಾಗತ್ತೆ, ಕಾಲು ತಣ್ಣಗಾಗತ್ತೆ. ಯಾವಾಗ ಹಾರ್ಟ್ ಅಟ್ಯಾಕ್ ಆಗುತ್ತೋ, ಯಾವಾಗ ಉಸಿರು ನಿಂತೋಗುತ್ತೋ, ಯಾವಾಗ ಸ್ಟ್ರೋಕ್ ಆಗುತ್ತೋ ನಡೀತಾ ಇದೆಯಲ್ಲ. ಹಾ ಗುರುಗಳೇ. ಅಲ್ವಾ? ಇವತ್ತು ಯಾಕೆ ಉಗ್ರವಾದತನವಾಗಿರ್ತಕ್ಕಂತಹ, ಅಹಿಂಸೆ ಆಗಿರ್ತಕ್ಕಂತಹ ಕೊಲೆ, ಸುಲಿಗೆ, ಅತ್ಯಾಚಾರ ಇವೆಲ್ಲ ಏನಕ್ಕೆ ನಡೀತಾ ಇದೆ? ತಲೆ ಬಿಸಿಯಾಗಿರುವ ಕಾರಣ, ಬಿಸಿಯಾಗುತ್ತಿರುವ ಕಾರಣ, ಮನುಷ್ಯತ್ವವನ್ನು ಕಳ್ಕೊಂಡಿರುವ ಕಾರಣ. ತಲೆ ಬಿಸಿಯಾದಾಗ ಮನುಷ್ಯತ್ವ ಕಳ್ಕೊಂಡಿರುತ್ತೆ. ಹೆಣ್ಣಿಗಾಗಲಿ ಗಂಡಿಗಾಗಲಿ, ಅಂದರೆ ಗಂಡನಿಗಾಗಲಿ ಹೆಂಡತಿಗಾಗಲಿ ಅದು ಕಳ್ಕೊಂಡಾಗ ಅವ್ರು ಯಾವ ಕಾರಣಕ್ಕೂ ನಾನು ಗಂಡ, ನಾನು ಹೆಂಡತಿ, ನಾವು ಹೇಗಿರಬೇಕು ಅನ್ನೋ ಪ್ರಶ್ನೆ ಬರೋದೇ ಇಲ್ಲ. ಇಲ್ಲಿ ಮದುವೆ ಮಾಡಿರ್ತಾರೆ, ಒಂದಾಗ ಹೋಗಿ ಒಂದಾಗ ಸೇರ್ಕೊಳ್ಳಿ ಅಂತ ಎಲ್ಲಾಗತ್ತೆ ಇಲ್ಲಿ. ಅಂದರೆ ಇದು ನಾವು ಒಂದು ಪ್ರಕೃತಿದತ್ತವಾಗಿ ಯೋಚನೆ ಮಾಡಬೇಕು. ಅಂದರೆ ಯಾವುದಕ್ಕೂ ಪ್ಲಾನೇ ಮಾಡಬಾರ್ದು ಅಂತನಾ ಗುರುಗಳೇ? ಅಮ್ಮ, ನೀನು ಬುದ್ಧಿಯ ಬಳಸಿ ಬದುಕುವುದು ಯಾವುದೇ ಧರ್ಮದಲ್ಲಿಲ್ಲ. ಬುದ್ಧಿಯನ್ನು ಬಳಸಿ ಮೆದುಳಿಗೆ ನೀನು ಕೊಡಬೇಕಾದ ಕೆಲಸ ಏನು ಹೇಳು? ಬರೀ ತಂಪು ಕೊಡಬೇಕಷ್ಟೇ. ಅದ್ರ ಕೆಲಸ ತಂಪು ತಗೊಳತ್ತದು. ನೀನು ಬಿಕ್ಕದ್ದು ಯಾವುದು ತಗೊಳ್ಳಲ್ಲ ಅದು. ಎಷ್ಟು ಅಂತ ಕಚಡ ತಗೊಂಡೋಗಿ ಡಸ್ಟ್ಬಿನ್ ಒಳಗಡೆ ಹಾಕ್ತೀಯ, ಇಳಿಯೋವರೆಗೂ ತುಂಬ್ತೀಯ, ಆಮೇಲೆ ಏನು ಮಾಡ್ತೀಯ? ಹೊರಗಡೆ ಚೆಲ್ಲೋಗುತ್ತೆ ಗುರುಗಳೇ. ಅಲ್ವಾ? ಹಾಗೆ ನೀವು ಈ ಮೆದುಳು ಮತ್ತು ಹೃದಯ ಇದರ ಮಧ್ಯೆ ಇರುವಂಥ ಉಸಿರಾಟ, ಇವು ಮೂರನ್ನು ಗುರುತಿಸ್ತಿಲ್ಲ ಅಂದರೆ ನೀವು ಮನುಷ್ಯ ಅಂತ ಹೆಂಗಾಗ್ತೀರಾ ನೀವು? ಅದಕ್ಕೇನು ಹೇಳುತ್ತೆ ಅಂದರೆ, ಇರ್ತಕ್ಕಂತಹ ನಾವು ಕೋತಿ ವಂಶದಿಂದ ಬಂದಿರೋದು. ಹೌದು, ಕೋತಿ ವಂಶದ ನಮ್ದು. ಅಂದರೆ ಮಂಗನಿಂದ ಮಾನವ ಆಗಲ್ಲ, ದಾನವ ಆಗ್ತಾ ಇದ್ದೀವಿ. ನಾವು ಆಗ್ಬೇಕೇನು? ಮಾನವ ಅಂತ ಹೇಳ್ತಿದ್ದೀವಿ. ನಾವು ಆಗ್ತಿರೋದು ದಾನವ. ದಾನವ ಅಂದರೆ ರಾಕ್ಷಸರು. ದಾನವ ಅಂದರೆ ರಾಕ್ಷಸರು. ನಾವು ಕೋಪ, ಆವೇಶ, ಒತ್ತಡ ಇರುತ್ತೆ ತಾನೆ ನಮ್ಮಲ್ಲಿ. ಹಾಗಿದ್ರೆ ಅದೇ ರಾಕ್ಷಸತನ. ಸಿಕ್ಕದಂಗೆ ಯಾರ ಮೇಲೆ ಬೆಳೋದು, ರೇಗೋದು, ಕೋಪ ಮಾಡ್ಕೊಳ್ಳೋದು, ಬೇಜಾರು ಮಾಡ್ಕೊಳ್ಳೋದು, ನನ್ನ ಊಟ ಬೇಡ, ನನ್ನ ನಿದ್ದೆ ಬೇಡ, ನಿಮ್ಮ ಮನೆ ಬೇಡ, ನೀನೇ ಬೇಡ, ಇದೆಲ್ಲ ಏನು? ಇದು ಮಾನವಿನ ಮೌಲ್ಯಗಳಲ್ಲ, ಮನುಷ್ಯನ ಮೌಲ್ಯಗಳಲ್ಲ. ಮನುಷ್ಯನಿಗೆ ಬೇಕಾಗಿರೋದು ಯಾವುದು? ತಾಳ್ಮೆ. ಹೌದಾ? ತಾಳ್ಮೆನೇ ಇಲ್ಲ ಅಂದ ಮೇಲೆ ನೀನು ಮನುಷ್ಯ ಅಂತ ಆಗಿರೋಕ್ಕೆ ಸಾಧ್ಯ ಇರಂಗಾಗಿದೆ. ಹೆಂಡತಿ ಗಂಡನಿಗೆ ಹೊಡಿತಾರೆ, ಗಂಡ ಹೆಂಡತಿಗೆ ಹೊಡಿತಾರೆ ಅಂತ ಇಟ್ಕೋಣ, ಒಂದು ಕಾಮನ್ ಆಗಿ. ಅದು ಬೇಕಾ? ಅದು ನಡಿಬೇಕಾ? ಅದು ಇಲ್ಲ ಅಲ್ಲ. ಇಲ್ಲ. ಬೈಯೋದು ನಡಿಬೇಕಾ? ಬೇಜಾರು ಮಾಡ್ಕೊಳ್ಳೋದು ನಡಿಬೇಕಾ? ಈಗ ದಾಂಪತ್ಯದಲ್ಲಿ ಯಾರನ್ನು ಕೇಳಿದ್ರು ಇದೇ ಪಿಕ್ಚರ್ ಇರೋದು. ಹಾಗಿರಬೇಕಾದ ನಾವು ದೇವರನ್ನು ನಂಬಿರ್ತಕ್ಕಂಥ ನಾವು ದೈವಭಕ್ತನಾಗಿ ಪ್ರತಿ ಸೋಮವಾರ ಶನಿವಾರ ಒಂದು ತೊಟ್ಟು ನೀರಿಲ್ಲದೆ ನಾನು ಎಲ್ಲವನ್ನೂ ಮಾಡ್ತಾ ಬರ್ತಾ ಇದ್ದೀನಿ, ಆದರೂ ನನ್ನ ಆರೋಗ್ಯ ಚೆನ್ನಾಗಿಲ್ಲ, ನನ್ನ ಮನೇಲಿ ಯಾರೂ ಚೆನ್ನಾಗಿಲ್ಲ ಅಂತ ಅಂದ್ಕೊಂಡ್ರೆ ತಪ್ಪ್ಯಾರದ್ದು ನಮ್ಮದೇ ಆಗಿರುತ್ತೆ ಗುರುಗಳೇ. ಅಂದರೆ ಭಗವಂತ ನಮ್ಮ ರೂಪಲ್ಲಿ ಹುಟ್ಟಿದ್ದಾರೆ ಅಂತ ನಾವು ಒಪ್ಕೊಂಡಿಲ್ಲ. ಖಂಡಿತ ಇಲ್ಲ ಗುರುಗಳೇ. ಅರ್ಥ ಆಯ್ತಲ್ಲ? ಭಗವಂತ ನಮ್ಮ ರೂಪದಲ್ಲಿ ಹುಟ್ಟಿದ್ದಾರೆ ಅಂತ ನಾವು ಒಪ್ಕೊಂಡಿಲ್ಲ. ನಾವಂತಿರುವುದು ತಿಳಿದಿರುವುದು ಏನು ಅಂದರೆ, ಗುಡಿಯಲ್ಲಿರುವ ದೇವರೇ ದೇವರೇ ವಿನಃ ನಾವು ದೇವರಾಗಲಿಕ್ಕಿಲ್ಲ, ಆಗುವುದು ಇಲ್ಲ, ತಿಳಿಯುವುದು ಇಲ್ಲ, ತಿಳಿಯಲು ಅವಕಾಶವೂ ಇಲ್ಲ. ಈಗ ದೇವರ ಹೆಸರು ಹೇಳ್ಕೊಂಡು ನಾವು ಎಷ್ಟೆಲ್ಲ ಅನುಭವಿಸ್ತಾ ಇದ್ದೀವಿ. ಹೌದು. ಕೊನೆಗೆ ಯಾರಿಗೆ ಒಪ್ಪಿಸ್ತೀವಿ ನಾವು? ದೇವರಿಗೆ ಒಪ್ಪಿಸ್ತೀವಿ. ನನಗೆ ಯಾಕೆ ದೇವರು ಹಿಂಗೆ ಮಾಡ್ದ ಅಂತ. ಆದರೆ ನೀನು ಒಂದನ್ನು ಎರಡು ಮಾಡ್ಕೊಂಡಿದ್ಯಾ. ಇದು ಎರಡೂ ಒಂದೇ ಅಂತ ತಿಳ್ಕೊಂಡಿದ್ದರೆ ಅವನೇ ನಿಜವಾದ ಭಕ್ತ. ಯಾರು? ಎರಡನ್ನೂ ಒಂದೇ. ಭಗವಂತ ಏನೋ ನಾನೂ ಕೂಡ ನನ್ನಲ್ಲೂ ಭಗವಂತನಿದ್ದಾನೆ ಅಂತ ನೀನು ಒಪ್ಪಿಕೊಂಡದ ದಿನ ನೀನು ಪಕ್ಕಾ ದೈವ ಭಕ್ತ. ಯೋಚನೆ ಮಾಡೋಂಗಿಲ್ಲ, ಟೈಮ್ ಕೇಳೋಂಗಿಲ್ಲ, ಶಾಸ್ತ್ರ ಕೇಳೋಂಗಿಲ್ಲ, ಜ್ಯೋತಿಷ್ಯ ಕೇಳೋಂಗಿಲ್ಲ, ಏನು ಕೇಳೋಂಗಿಲ್ಲ. ಯಾಕೆ ಅಂದರೆ ನಿನ್ನಲ್ಲೇ ಉತ್ಪತ್ತಿ ಆಗ್ತಾ ಹೋಗುತ್ತೆ, ನೀನು ಇದನ್ನು ಮಾಡು. ಆದರೆ ಇದು ಅಡುಗೆ ಮನೆ ವಿಷಯಕ್ಕೆ ಬರ್ತಕ್ಕಂತಹ ಒಂದು ಲೆಕ್ಕಾಚಾರ. ಆದರೆ ಅದಕ್ಕೆ ಒಂದು ಸಂದರ್ಭದಲ್ಲಿ ಸುಮ್ಮನೆ ವಿಷಯಕ್ಕನುಸಾರವಾಗಿ ಕಾಶಿ ಅನ್ನೋ ಒಂದು ಕ್ಷೇತ್ರದಲ್ಲಿ ಪರಮೇಶ್ವರನ ಸ್ಥಾನ ಕಾಶಿ ಅಂತ ಹೇಳ್ತಕ್ಕಂಥ ಸನ್ನಿವೇಶಕ್ಕೆ ಬಂದರೆ, ಶಂಕರಾಚಾರ್ಯರು ಆ ಪರಮೇಶ್ವರ ಮಾರುವೇಷದಿಂದ ಬರ್ತಾ ಇರಬೇಕಾದ ಸನ್ನಿವೇಶ ಅವ್ರಿಗೆ ಗೊತ್ತಾಗತ್ತೆ ಇವರೇ ಪರಮೇಶ್ವರ ಅಂತ. ನಿಲ್ಲು, ಅಲ್ಲೇ ನಿಂತ್ಕೋ, ಅಲ್ಲಿ ಏನು ನೀನು ಮನುಷ್ಯನ ಸೃಷ್ಟಿ ಮಾಡಿ ಸಮಸ್ಯೆ ದುಃಖ ಏನಕ್ಕೆ ಕೊಟ್ಟೆ ನನಗೆ ಉತ್ತರ ಕೊಡು. ಯಾರನ್ನು ಕೇಳೋದು? ಪರಮೇಶ್ವರನ. ಶಂಕರಾಚಾರ್ಯರು ಕೇಳ್ತಾರೆ, ಮನುಷ್ಯನ ಸೃಷ್ಟಿ ಮಾಡಿದೆ,
ಹೌದು. ಓಕೆ, ಸೃಷ್ಟಿ ಮಾಡಿದ್ಮೇಲೆ ಅವರಿಗೆ ದುಃಖ ಯಾಕೆ ಕೊಟ್ಟಿದ್ಯಾ ಅಂತ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಉತ್ತರ ಪರಮೇಶ್ವರಂದು ಏನಿರುತ್ತೆ ಅಂದರೆ, ಮನಸ್ಸು ಅಂತಕ್ಕಂಥದ್ದು ಆಹಾರದ ವಿಕಾರದಿಂದ, ನಾವು ಸೇವಿಸುವ ಆಹಾರ ವಿಕಾರದಿಂದ, ಗೊತ್ತಾಗ್ತದೆ ವಿಕಾರ ಅಂದರೆ? ಗುರುಗಳೇ. ಆಹಾರ ವಿಕಾರದಿಂದ ದೇಹ ಕೆಟ್ಟು ನಿನ್ನಲ್ಲಿ ಇರ್ತಕ್ಕಂಥ ಆತ್ಮ ಅನ್ನೋದೇನಿದೆ ಅದು ಇರ್ಲಿಕ್ಕೆ ಜಾಗ ಇಲ್ಲ, ಬಂಧನದಲ್ಲಿದೆ. ಯಾವುದು ಆತ್ಮ ಅನ್ನೋದು ಬಂಧನದಲ್ಲಿದೆ. ಕಾರಣ ನಿನ್ನ ದೇಹ ವಿಕಾರ ಸ್ವರೂಪಲ್ಲಿದೆ. ಕೋಪ, ಬೇಜಾರು, ಆವೇಶ, ಒತ್ತಡ ಇದೆಯಲ್ಲ, ಅಲ್ಲಿ ಆತ್ಮ ಯಾವುದೇ ಕಾರಣಕ್ಕೂ ತುಂಬ ಹಿಂಸೆ ಪಡುತ್ತಂತೆ. ಯಾಕಾರೂ ಇಲ್ಲಿ ನಾನು ಇದ್ದೀನಪ್ಪ ಅಂತ.